ನಮಸ್ಕಾರ ಸ್ನೇಹಿತರೆ, ನಿಮ್ಮನ್ನೆಲ್ಲ ಮಾತಾಡಿಸಿ ಭಾಳ ದಿವಸ ಆಗಿತ್ತು. ಹಾಗೆ ಮಾತಾಡ್ಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಶ್ರಾವಣ ಶನಿವಾರದ ಹಾರ್ದಿಕ ಶುಭಾಶಯಗಳು. ಬನ್ನಿ ಟಿಫನ್ ಮಾಡೋಣ. ನಮ್ಮ ಮನೆಯಲ್ಲಿ ಇವತ್ತು ಸಿರಿಧಾನ್ಯಗಳ ರೊಟ್ಟಿ ಮಾಡಿದ್ದಾರೆ. ಆಹಾ, ಎಷ್ಟು ಬಿಸಿ ಇದೆ ನೋಡಿ, ಮುಟ್ಟಕ್ಕಾಗ್ತಾಯಿಲ್ಲ. ಅದ್ರ ಜೊತೆಗೆ ಪಾಯಸ, ಬಿಸಿ ಬಿಸಿ ಪಾಯಸ, ಜೊತೆಗೆ ಕೊಬ್ಬರಿ ಚಟ್ನಿ, ಮಸಾಲೆ ವಡೆ, ಆಹಾ ಬಿಸಿ ಬಿಸಿ ಇದೆ ಅದನ್ನು, ಮತ್ತು ಬೇಳೆ ಸಾರು. ಇವುಗಳನ್ನೆಲ್ಲ ಬೆಳಗ್ಗೆ ಹೊತ್ತು ಟಿಫನ್ಗೆ ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಸಿರಿಧಾನ್ಯಗಳಿಂದ ಮಾಡಿದ ದೋಸೆ ಆಗಲಿ ಅಥವಾ ರೊಟ್ಟಿ ಆಗಲಿ ಭಾಳ ಚೆನ್ನಾಗಿದೆ. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ, ಸಿರಿಧಾನ್ಯಗಳ ರೊಟ್ಟಿ, ಕೊಬ್ಬರಿ ಚಟ್ನಿ, ಸೂಪರು. ದಿವಸ ತಿಂತಾ ಇರ್ತೀರಿ ಇಡ್ಲಿ, ದೋಸೆ, ಚಿತ್ರಾನ್ನ, ಬಾತು ಈ ಥರ ತಿಂತಾ ಇರ್ತೀರಿ. ವಾರಕ್ಕೊಂದ್ಸರಿನಾದರೂ ಈ ಸಿರಿಧಾನ್ಯಗಳಿಂದ ಮಾಡಿದಂಥ ರೊಟ್ಟಿ, ದೋಸೆ ಇವುಗಳನ್ನು ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಎಲ್ಲ ಸಾಮಾನ್ಯವಾಗಿ ಟೇಸ್ಟ್ ನೋಡ್ತಾ ಇರ್ತೀವಿ. ಸಿರಿಧಾನ್ಯಗಳೊಂದಂದರೆ ಅದರಲ್ಲಿ ಎಲ್ಲ ಥರದ ಪೋಷಕಾಂಶಗಳಿರುತ್ತೆ. ಈ ಮಧುಮೇಹಿಗಳಾಗಲಿ, ರಕ್ತ ಒತ್ತಡ ಇರ್ತಕ್ಕಂಥ ರೋಗಗಳಾಗಲಿ, ಇವಕ್ಕೆಲ್ಲಕ್ಕೂ ಒಂದು ರೀತಿಯಾಗಿ ಇದೊಂದು ಮದ್ದಿದ್ದಾಗೇನೆ. ಹಾಗಾಗಿ ವಾರಕ್ಕೊಂದ್ಸರಿ ಅಥವಾ 2 ಸಾರಿ ನಿಮ್ಗೆ ಅನುಕೂಲ ತಕ್ಕನಾಗಿ ಬಳಸಿದ್ರೆ ಭಾಳ ಚೆನ್ನಾಗಿರ್ತದೆ. ಪಾಯಸ ತಿನ್ನೋಣ. ಸೂಪರ್, ಎಲ್ಲವೂ ಚೆನ್ನಾಗಿದೆ. ವಾರಕ್ಕೊಂದ್ಸರಿನಾದ್ರೂ ಸಿರಿಧಾನ್ಯಗಳನ್ನ ಬಳಸಿ ರೈತರನ್ನ ಬೆಳೆಸಿ. ಮತ್ತೆ ಭೇಟಿಯಾಗೋಣ. ಟಿಫನ್ ಮಾಡಕ್ಕೆ ಬರ್ತೀರಾ? ಬನ್ನಿ. ಹಂಗಾದ್ರೆ ನಿಮಗೋಸ್ಕರ ಕಾಯ್ತಿರ್ತೀನಿ. ಒಂದೇ ಒಂದು ರೊಟ್ಟಿ ತಿಂತೀನಿ, 2ನೇ ರೊಟ್ಟಿ ನಿಮಗೋಸ್ಕರ ಕಾಯ್ತೀನಿ. ಬರ್ತೀರಲ್ಲ? ಬನ್ನಿ. ನಮಸ್ಕಾರ.